टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಈ ಸ್ಟೇಡಿಯಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳಿಗೆ ಇವೆಲ್ಲ ಡೆವಲಪ್ಮೆಂಟ್ಗಳೊಂದು ಅಸ್ತ್ರ. ಸಿಎಂ ಡಿ ಕೆ ಜಗಳಕ್ಕೆ 11 ಜನ ಅಮಾಯಕರು ಬಲಿಯಾದ್ರಲ್ಲ. ಸಿದ್ದರಾಮಯ್ಯ ಡಿ ಕೆ ವಿರುದ್ಧ ಆರ್ ಅಶೋಕ್ ಈ ಪ್ರಶ್ನೆ ಕೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಜನ ಬಲಿಯಾದರು? ವಿಧಾನಸೌಧವನ್ನು ಇವರು ಬಳಸ್ತಿರೋ ಬಗೆ ಹೇಗೆ? ಸ್ಟೇಡಿಯಂ ಡಿ ಸಿ ಎಂ ಬಳಸ್ಕೊಳ್ತಿರುವಂಥ ಬಗೆ ಹೇಗೆ? ಒಬ್ಬೊಬ್ಬರು ಒಂದೊಂದನ್ನು ಹಂಚ್ಕೊಂಡ್ಬಿಟ್ಟಿದ್ದಾರಾ? ಸ್ಟೇಡಿಯಂಗೆ ಹೋದವರು ಸರ್ಕಾರದ ಭಾಗ ಅಲ್ವಾ? ಹಾಗಾದರೆ ನಂದಲ್ಲ ನಿಂದಲ್ಲ ಅಂತಾರೆ. ಯಾರ ಜವಾಬ್ದಾರಿ ಹಾಗಾದರೆ 11 ಜನರ ಜೀವ ಹೋಯ್ತಲ್ಲ ಅದಕ್ಕೆ ಅಂತ ಕೇಳಿದ್ದಾರೆ ಅಶೋಕ್. ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಅಶೋಕ್ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್, ಇವತ್ತು ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ನಿಮ್ಮ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರಿ. ಆದರೆ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅಂದರೆ ಯಾವುದೇ ರೀತಿ ಸರ್ಕಾರಕ್ಕೆ ಮುಜುಗರ ಅಂತ ಕೆಲಸನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಹಂಗಾರೆ ಹಂಚ್ಕೊಂಬಿಟ್ಟಿದ್ದಾರೆ. ವಿಧಾನಸೌಧನ ಸಿದ್ದರಾಮಯ್ಯನವರು ಸಿ ಎಮ್ ಅವರು, ಡೆಪ್ಟಿ ಸಿ ಎಮ್ಮು ಚಿನ್ನಸ್ವಾಮಿ ಸ್ಟೇಡಿಯಂನ ಹಂಚ್ಕೊಂಡಂಗೆ ಕಾಣ್ತಾ ಇದೆ. ನಂದಲ್ಲ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೋದ್ರಲ್ಲ, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೆ ಸಿ ಎ ಸ್ಟೇಡಿಯಂಗೆ ಹೋದ್ರಲ್ಲ, ಹಂಗಾರೆ ಅವ್ರ ಸರ್ಕಾರದ ಭಾಗ ಅಲ್ಲನ? ಅಂದರೆ ಇವರಲ್ಲಿರುವಂಥ ಒಳಜಗಳ, ಇವರಲ್ಲಿರ್ತಕ್ಕಂಥ ಅಧಿಕಾರದ ಮುಖ್ಯಮಂತ್ರಿ ಪದವಿಯ ಕಿತ್ತಾಟ, ಕುರ್ಚಿ ಕಿತ್ತಾಟ ಬೀದಿಗೆ ಬಂದು ಬಿತ್ತು. ಇವಾಗ ಸಿದ್ದರಾಮಯ್ಯ ಹೇಳೋ ದೃಷ್ಟಿಯಿಂದ ತಪ್ಪೆಲ್ಲಾಗಿದೆ, ಅದು ಡಿ ಕೆ ಶಿವಕುಮಾರ್ದು. ನನ್ನ ಏರಿಯಾದಲ್ಲಿ ತಪ್ಪಾಗಿಲ್ಲ, ಅವ್ರ ಏರಿಯಾದಲ್ಲಿ ತಪ್ಪಾಗಿದೆ. ಇದು ಕರ್ನಾಟಕದಲ್ಲೇ ಇಲ್ಲ, ಅದು ಡಿ ಕೆ ಶಿವಕುಮಾರ್ ಏರಿಯಾದಲ್ಲಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ಥರದ ಮುಖ್ಯಮಂತ್ರಿ ನನಗನ್ಸ್ತೈತೆ ಪಕ್ಕದಲ್ಲಿ ಅರ್ಧ ಕಿಲೋಮೀಟ್ರ್ ಪಕ್ಕದಲ್ಲಿರೋ ಕ್ರಿಕೆಟ್ ಸ್ಟೇಡಿಯಮ್ಮು ನನಗೆ ಸಂಬಂಧ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರೆ, ಇದಕ್ಕಿಂತ ಈ ಸರ್ಕಾರದ ಧೋರಣೆ, ಸರ್ಕಾರ ಎಷ್ಟು ಸಿಕ್ಕಾಕೊಂಬಿಟ್ಟಿದ್ದಾರೆ, ಇದಕ್ಕೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ಅವರು ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ನಮಗೂ ಏನು ಸಂಬಂಧವಿಲ್ಲ, ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಯಾವುದೇ ಘಟನೆ ಸಂಭವಿಸಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈಗಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇದೇ ಡಿ ಪಿ ಆರ್ ಅವ್ರು ಕೊಟ್ಟಿದ್ದಾರೆ, ಇದೇ ಪೊಲೀಸವ್ರು ಕೊಟ್ಟಿದ್ದಾರೆ. ಪೊಲೀಸರು ಯಾರ ಕಡೆ ಬರ್ತಾರೆ? ಇಂಟೆಲಿಜೆನ್ಸ್ ಯಾರ ಕಡೆ ಇದೆ? ಇದೇ ಸಿದ್ದರಾಮಯ್ಯನವ್ರ ಕೈಲೇ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿಲ್ಲ, ಸರ್ಕಾರಕ್ಕೆ ಯಾಕೆ ಮುಜುಗರ, ಸರ್ಕಾರ ಏನು ತಪ್ಪೇ ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ಎಲ್ಲ ಮಾಡಿರೋವಂಥದ್ದು ಸರ್ಕಾರನೇ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ಟಿದ್ರೆ ಅಲ್ಲಿ ಏನು ಗೊಂದಲನೇ ಆಗ್ತಾ ಇರಲಿಲ್ಲ. ಇಲ್ಲಿಂದ ಫೋನ್ ಮಾಡಿ ಈ ಕಾರ್ಯಕ್ರಮ ಮುಗಿಯೋವ್ರಿಗೆ ಒಂದು ಗೇಟು ತೆಗಿಬಾರ್ದು ಅಂತ ಆದೇಶ ಮಾಡಿದವ್ರು ಯಾಕೋ? ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರದ್ದೇ ಬಿಟ್ಟುಬಿಟ್ಟಿದ್ರೆ ಅವ್ರ ಪಾಡಿಗೆ ಅವರು ಕ್ಯೂ ಮಾಡಿ ಅವ್ರು ಕಳಿಸ್ಬಿಟ್ಟಿವ್ರು, ಬಂದಂಗೆ ಜನನ ಕಳಿಸ್ಬಿಟ್ಟವ್ರು. 3 ಗಂಟೆಯಿಂದನೇ ಬಿಟ್ಟುಬಿಟ್ಟಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರಲ್ಲ. ಸ್ಟಾಪ್ ಮಾಡಿ ಇಲ್ಲಿ ಕಾರ್ಯಕ್ರಮದಲ್ಲಿ ಜನ ಹೊರಟೋಗ್ಬಿಡ್ತಾರೆ ಸ್ಟೇಡಿಯಂಗೆ ಅಂತ ನಿಮ್ಮ ತೆವಲು ತೀರ್ಸ್ಕೊಳಕ್ಕೋಸ್ಕರ ಇಲ್ಲಿನ ಜನ ಹೋಗಬಾರ್ದು. ಅಲ್ಲಿ ಸ್ಟೇಡಿಯಮಲ್ಲಿ ಅದು ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಫೋನ್ ಮಾಡಿ ಅಲ್ಲಿಂದ ತಡೆದಿದ್ದಾರೆ. ನನಗೆ ಅಲ್ಲಿನ ಅಧಿಕಾರಿಗಳೇ ಹೇಳಿದ್ದಾರೆ, ಯಾರು ಕ್ರಿಕೆಟ್ ಸ್ಟೇಡಿಯಂ ಅಧಿಕಾರಿಗಳಿದ್ದಾರೋ ಅವರೇ ಹೇಳಿದ್ದಾರೆ, ಸರ್ 3 ಗಂಟೆಗೆ ಬಿಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಆಗಿರಲಿಲ್ಲ, ಬಿಡ್ತಾ ಇಲ್ಲ ಸರ್. ಪೊಲೀಸರು ಕೇಳಿದ್ರೆ ನಮಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ, ಅಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಇದು ಸ್ಪಷ್ಟ ಆಯ್ತಲ್ಲ, ಈ ಸಾವಿಗೆ ಇವರೇ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬೇರೆ, ಹಾಗೆ ವಿಧಾನಸೌಧನೇ ಬೇರೆ ಅಂತೀರ ಹಾಗಾದರೆ? ಯಾಕೆಂದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಚಿನ್ನಸ್ವಾಮಿ ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ ಹೇಳಿ. ಚಿನ್ನಸ್ವಾಮಿದು ಡಿ ಕೆ ಶಿವಕುಮಾರ್ದು, ಈ ವಿಧಾನಸೌಧದ್ದು ಸಿದ್ದರಾಮಯ್ಯನವ್ರು ಭಾಗ ಹಾಕ್ಕೊಂಬಿಟ್ಟವ್ರೆ. ಒಡೆದಾಟ ಅಲ್ಲ, ಕುರ್ಚಿ ಗಲಾಟೆ ಇದು. ಸಿ ಎಂ ಕುರ್ಚಿ ಗಲಾಟೆಗೋಸ್ಕರ ಇದನ್ನು ಭಾಗ ಹಾಕ್ಕೊಂಬಿಟ್ಟವ್ರೆ. ಅದರಿಂದ ಅದು ಡಿ ಕೆ ಶಿವಕುಮಾರ್ ತಲೆ ಕಟ್ಟೋಕ್ಕೆ ಅವ್ರು ಮಾಡ್ತಾಯಿದ್ದಾರೆ, ಈ ಡಿ ಕೆ ಶಿವಕುಮಾರ್ ಇವ್ರ ತಲೆ ಕಟ್ಟೋಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾಯಿದ್ದಾರೆ. ಇದರಲ್ಲಿ 11 ಜನದ ಸಾವಾಗಿದೆ. ಈ ಸಾವಿಗೆ ನೇರವಾಗಿ ಈ ಸರ್ಕಾರನೇ ಕಾರಣ. ಇದಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.